ಸೊ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರೋಗ್ರಾಮ್ 6ನ ನಾವು ಇವತ್ತು ಪ್ರೋಗ್ರಾಮ್ ಮಾಡೋಕೆ ಹೋಗ್ತಾ ಇದ್ದೀವಿ. ದ ಡಿಸ್ಕ್ರಿಪ್ಷನ್ ಫಾರ್ ಪ್ರೋಗ್ರಾಮ್ 6 ಈಸ್ ಫಾರ್ ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್ ಮಾಡೆಲ್ಸ್ ಕ್ರಿಯೇಟೆಡ್ ಇನ್ ಮಾಡ್ಯೂಲ್ 2 ರಿಜಿಸ್ಟರ್ ಅಡ್ಮಿನ್ ಇಂಟರ್ಫೇಸಸ್ ಪರ್ಫಾರ್ಮ್ ಮೈಗ್ರೇಷನ್ಸ್ ಆ್ಯಂಡ್ ಇಲಸ್ಟ್ರೇಟ್ ಡೇಟಾ ಎಂಟ್ರಿ ಥ್ರೂ ಅಡ್ಮಿನ್ ಫಾರ್ಮ್ಸ್. ಸೊ ಅಡ್ಮಿನ್ ಸೈಡಿಂದ ಏನು ಡೇಟಾ ಎಂಟ್ರಿ ಏನು ಮಾಡಬೇಕು ಅವೆಲ್ಲ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ರಿಮೆಂಬರ್ ದಿಸ್ ಇಸ್ ಫ್ರಮ್ ದ ಅಡ್ಮಿನ್ ಸೈಡ್ ಆ್ಯಂಡ್ ನಾಟ್ ದ ಕ್ಲೈಂಟ್ ಸೈಡ್. ಸೊ admin ಅಂತಂದರೆ admin directly has the access to databases and all that, and he will do that from his side, not through website. ಸೊ ನಮ್ಮ ವೆಬ್ ಪೇಜ್ ಅಥವಾ ವೆಬ್ಸೈಟ್ ಏನಿದೆ ಅಲ್ಲಿಂದ ಮಾಡಲ್ಲ, he will do it through his admin interface. ಸೊ admin interface ಮಾಡೋದ ಕಾರಣ ನಾವು ಈ ಪ್ರೋಗ್ರಾಮ್ನ ಬೇರೆ ಥರ ಮಾಡಬೇಕಾಗುತ್ತೆ. ನಾವು ತುಂಬ ಬೇರೆ ಥರ ಏನಿಲ್ಲ, ವಿಲ್ ಜಸ್ಟ್ ನಾಟ್ ಕ್ರಿಯೇಟ್ ಎನಿ ವ್ಯೂಸ್. ಸೊ ನಾವೇನೋ ವ್ಯೂಸ್ ಕ್ರಿಯೇಟ್ ಮಾಡಲ್ಲ, ಸೊ ಹಾಗೇ ಜಸ್ಟ್ ಮಾಡ್ತೀವಿ. ಸೊ ನಾಟ್ ಟು ವೇಸ್ಟ್ ಯುವರ್ ಟೈಮ್, ನಾನು ಏನು ಮಾಡಿದ್ದೀನಿ ಅಂತಂದರೆ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆನ್ ಅಪ್ಲಿಕೇಶನ್ ನೇಮ್ ಟು ಪ್ರೋಗ್ರಾಮ್ 6 ಆ್ಯಂಡ್ ಒನ್ ಥಿಂಗ್ ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಯೂಸ್ ದ ಮಾಡೆಲ್ಸ್, ಐ ಹ್ಯಾವ್ ಯೂಸ್ ದ ಡೇಟಾಬೇಸ್ ದಟ್ ಐ ಹ್ಯಾಡ್ ಕ್ರಿಯೇಟೆಡ್ ಇನ್ ಪ್ರೋಗ್ರಾಮ್ 5. ಸೊ ಮುಂಚೆ ಪ್ರೋಗ್ರಾಮ್ 5ಅಲ್ಲಿ ನಾನು ಏನು ಕ್ರಿಯೇಟ್ ಮಾಡಿದ್ದೆ, ಸೊ ಅದೇ ಮಾಡೆಲ್ನ ನಾನು ಇಲ್ಲೂ ಯೂಸ್ ಮಾಡ್ತಾ ಇದ್ದೀನಿ ಸೇಮ್. ಸೊ ಇಲ್ಲಿ ಪ್ರೋಗ್ರಾಮ್ 5ಅಲ್ಲಿ ಏನು ಮಾಡೆಲ್ಸ್ ಇದೆ, ಸೊ ಸೇಮ್ ಮಾಡೆಲ್ಸ್ನ ಐ ಆಮ್ ಯೂಸಿಂಗ್ ದಿಸ್ ಇನ್ ಪ್ರೋಗ್ರಾಮ್ 6 ಆಸ್ ವೆಲ್. ಸೊ ಕೋರ್ಸ್ ಮತ್ತು ಸ್ಟೂಡೆಂಟ್ ಮತ್ತೆ ಟೈಪ್ ಮಾಡಬಲ್ಲ, ಐ ಜಸ್ಟ್ ಕಾಪಿ ಪೇಸ್ಟೆಡ್. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದಟ್. ಸೊ ಎಲ್ಲ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ರೈಟ್ ದಿಸ್ ಕೋಡ್ ಅಗೇನ್. ಸೊ ನೋ ಪ್ರಾಬ್ಲಮ್, ನಿಮ್ಗೆ ಇಷ್ಟ ಹೇಗೆ ಬರುತ್ತೋ ಆ ಥರ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವೆಲ್ಲ ಮಾಡೆಲ್ಸ್ ಡಾಟ್ ಮಾಡೆಲ್ ಅವೆಲ್ಲ ಹೇಗೆ ಬಂತು ಏನು ಎತ್ತ ಅಂತ ನಿಮ್ಗೆ ಏನೂ ಅರ್ಥ ಆಗ್ತಿಲ್ಲ ಅಂದರೆ ವಿಸಿಟ್ ಅವರ್ ಪ್ರೀವಿಯಸ್ ವಿಡಿಯೋ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇನ್ ಅ ಬೆಟರ್ ಮ್ಯಾನರ್. ಸೊ ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ನ ಇನ್ ಡೆಪ್ತ್ ಡೀಟೇಲ್ ಬಿಡಿಸಿ ಕ್ಲಿಯರ್ ಮಾಡಿದ್ದೀವಿ. ಸೊ ಇಫ್ ಯು ಹ್ಯಾವ್ ನಾಟ್ ವಿಸಿಟೆಡ್ ದಟ್ ವಿಡಿಯೋ, ಪ್ಲೀಸ್ ವಿಸಿಟ್ ದಟ್ ಬಿಫೋರ್ ಕಮಿಂಗ್ ಹಿಯರ್. ಸೊ ಅದರಲ್ಲಿ ಅಡ್ಮಿನ್ ಹೇಗೆ ಕ್ರಿಯೇಟ್ ಮಾಡೋದು, ಒಂದು ಸೂಪರ್ ಯೂಸರ್ ಕ್ರಿಯೇಟ್ ಮಾಡಿ ಅಡ್ಮಿನ್ನ ಹೇಗೆ ಆಕ್ಸೆಸ್ ಮಾಡೋದು, ಎವ್ರಿಥಿಂಗ್ ಈಸ್ ಶೋನ್ ಇನ್ ದ್ಯಾಟ್ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ 5ಅಲ್ಲಿ ಎಷ್ಟೊಂದು ವಿಷಯಗಳನ್ನ ನಾವು ಅಲ್ಲೇ ತೋರಿಸಿದ್ದೀವಿ. ಸೊ ಪ್ಲೀಸ್ ವಿಸಿಟ್ ದ್ಯಾಟ್ ವಿಡಿಯೋ ಬಿಫೋರ್ ಯು ಕಮ್ ಟು ದಿಸ್. ಐ ಹೋಪ್ ಯು ಆರ್ ಫಾಲೋಯಿಂಗ್. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ಅರ್ಥ ಆಗದೆ ಇರ್ಬೋದು. ಸೊ ದಟ್ ಈಸ್ ದ ರೀಸನ್, ವಿಸಿಟ್ ಪ್ರೋಗ್ರಾಮ್ 5 ಫಸ್ಟ್, ದೆನ್ ಕಮ್ ಟು ಪ್ರೋಗ್ರಾಮ್ 6. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ಏನಂತಂದರೆ, ಸೊ ಐ ಹ್ಯಾವ್ ಇಂಪೋರ್ಟೆಡ್ ದಿಸ್ ಫ್ರಮ್ ಪ್ರೋಗ್ರಾಮ್ 5 ಇಟ್ ಸೆಲ್ಫ್. ಸೊ ಪ್ರೋಗ್ರಾಮ್ 5ಅಲ್ಲಿ ಏನಿತ್ತು ಸೇಮ್ ಟೇಬಲ್ಸ್ನ ಇಲ್ಲೂ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಅಸ್. ನೆಕ್ಸ್ಟ್ ಏನಂತಂದರೆ, ಸೊ ಇಲ್ಲಿ ಏನು ನಾವು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ನಾವು ನಮ್ಮ ಅಡ್ಮಿನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಸೊ ಹೌ ಡು ಯು ಮೇಕ್ ದ್ಯಾಟ್ ಹ್ಯಾಪನ್ ಅಂತ ಕೇಳಿದ್ರೆ, ಸೊ ಐ ಹ್ಯಾವ್ ಆಕ್ಸಿಡೆಂಟ್ಲಿ ಕ್ಲಿಯರ್ಡ್ ದಿಸ್. ಸೊ ಬೈ ಡಿಫಾಲ್ಟ್ ಒಂದು ಲೈನ್ ಇರುತ್ತೆ ಏನಂತಂದರೆ, ಫ್ರಮ್ Django ಡಾಟ್ ಕಾಂಟ್ರಿಬ್ಯೂಟ್, ಸೊ ಇಂಪೋರ್ಟ್ ಅಡ್ಮಿನ್ ಅಂತ ಬೈ ಡಿಫಾಲ್ಟ್ ಒಂದು ಲೈನ್ ಇರುತ್ತೆ. ಸೊ ಬೈ ಮಿಸ್ಟೇಕ್ ಅದನ್ನು ನಾನು ಡಿಲೀಟ್ ಮಾಡಿದ್ದೆ. ಸೊ ನೆಕ್ಸ್ಟ್ ಏನಂತಂದರೆ, ವಿ ನೀಡ್ ಟು ಇಂಪೋರ್ಟ್ ದ ಕೋರ್ಸ್. ಸೊ ನಾವೇ ನಾಟ್ ದ ಕೋರ್ಸ್, ವಿ ನೀಡ್ ಟು ಇಂಪೋರ್ಟ್ 2 ಟೇಬಲ್ಸ್. ಸೊ ನಾವು ಏನು ಟೇಬಲ್ಸ್ ಕ್ರಿಯೇಟ್ ಮಾಡಿದ್ವಿ ಮಾಡೆಲ್ಸಲ್ಲಿ ಅದನ್ನು ಇಂಪೋರ್ಟ್ ಮಾಡ್ಕೊಬೇಕು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ಸೊ ಫ್ರಮ್ ಡಾಟ್ ಮಾಡೆಲ್ಸ್ ಇಂಪೋರ್ಟ್ ಒಂದು ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ, ಇನ್ನೊಂದು ಕೋರ್ಸ್ ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಸೊ ದ್ಯಾಟ್ ಈಸ್ ದ 2 ಥಿಂಗ್ಸ್ ದಟ್ ವಿ ಹ್ಯಾಡ್ ಕ್ರಿಯೇಟೆಡ್. ಸೊ ನೆಕ್ಸ್ಟ್ ಏನಂತಂದರೆ, ಫಸ್ಟ್ ವಾಟ್ ವಿಲ್ ಡೂ ಅಂತಾರೆ, ನಾವು ಏನು ನಮ್ಮ ಸ್ಟೂಡೆಂಟ್ ಟೇಬಲ್ ಏನಿದೆ ಅದನ್ನು ರಿಜಿಸ್ಟರ್ ಮಾಡಿಸೋಣ. ಹೇಗೆ ಮಾಡಿಸೋದು ಅಂತ ಕೇಳಿದ್ರೆ, ಅಡ್ಮಿನ್ ಡಾಟ್ ಸೈಟ್ ಡಾಟ್ ರಿಜಿಸ್ಟರ್. ಸೊ ಅಡ್ಮಿನ್ ಡಾಟ್ ಸೈಟ್ ಡಾಟ್ ರಿಜಿಸ್ಟರ್ಗೆ ನಾವು ಏನು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀವಿ ಅಂತಂದರೆ, ಯಾವ ಟೇಬಲ್ನ ನಾವು ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವೋ ಆ ಟೇಬಲ್ ನೇಮ್ನ ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ. ಸೊ ಬೈ ನಾವು ನಿಮ್ಗೆ ಗೊತ್ತಿರಬೇಕು. ಸೊ ಇಫ್ ಯು ಹ್ಯಾವ್ ಫರ್ಗಾಟನ್ ಅಥವಾ ಐಯಾಗ ಏನಾರು ಓದ್ತಿದ್ದೀರಾ ಅಂತಂದರೆ ಕೀಪ್ ದಿಸ್ ಇನ್ ಮೈಂಡ್ ಅಷ್ಟೇ. ಸೊ ನೆಕ್ಸ್ಟ್ ಏನಂತಂದರೆ, we need to register the course table as well. So but course table register ಮಾಡ್ಸೋಕ್ಕಿಂತ ಮುಂಚೆ what I'll do ಅಂತಂದರೆ, I'll create a table known as class course admin. ಸೊ ಕೋರ್ಸ್ ಅಡ್ಮಿನ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಅಡ್ಮಿನ್ ಡಾಟ್ ಮಾಡೆಲ್ ಅಂತ ಪ್ಯಾರಾಮೀಟರ್ನ ಪಾಸ್ ಮಾಡಿ. ಸೊ ಹೇಗೆ ಮಾಡೆಲ್ಸ್ ಹೇಗೆ ನಾವು ಡಿಫ್ರೆಂಟ್ ಕ್ವೈರೀಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೋ, ಸೊ ಅಡ್ಮಿನ್ ಕೂಡ ಅದೇ ಥರ ಅಡ್ಮಿನ್ ಸೈಡಿಂದ ನಾವು ಏನಾದ್ರು ಕ್ವೈರೀಸ್ ಅವೆಲ್ಲ ಏನಾದ್ರು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ, ಸೊ ದ್ಯಾಟ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದಿಸ್ ಅಡ್ಮಿನ್ ಮಾಡ್ಯೂಲ್ ಆ್ಯಂಡ್ ಮಾಡೆಲ್ ಅಡ್ಮಿನ್ ಕ್ಲಾಸ್. ಸೊ ಈ ಮಾಡ್ಯೂಲ್ ಮತ್ತು ಈ ಕ್ಲಾಸಿನ ಅಡ್ಮಿನ್ ಸೈಡ್ ಕ್ವೈರೀಸ್ ಏನೇನಿದೆ ಅದನ್ನೆಲ್ಲ ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು. ದ್ಯಾಟ್ ಈಸ್ ದ ಥಿಂಗ್. ಸೊ ನೆಕ್ಸ್ಟ್ ಏನಂತಂದರೆ, ವಾಟ್ ಐಲ್ ಡೂ ಇಸ್ ಲಿಸ್ಟ್ ಡಿಸ್ಪ್ಲೇ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊತೀನಿ ನಾನು. ಸೊ ಲಿಸ್ಟ್ ಅಂಡರ್ಸ್ಕೋರ್ ಡಿಸ್ಪ್ಲೇ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡಿ, ಇನ್ ದಿಸ್ ವಾಟ್ ಐಲ್ ಡೂ ಅಂತ ಕೇಳಿದ್ರೆ, ಸೊ ಒಂದು ನೇಮ್ ಅನ್ನೋ ಒಂದು
ನೇಮನ್ನು ಒಂದು ಇದನ್ನು ಕ್ರಿಯೇಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಏನಂತಂದರೆ ಸ್ಟೂಡೆಂಟ್ ಲಿಸ್ಟ್ ಬರಬೇಕು. ಸೊ ಲಿಸ್ಟ್ LIST ಲಿಸ್ಟ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್. ಸೊ ಲಿಸ್ಟ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್. ಸೊ ಇವೆರಡು ನಮ್ಮ ಏನು ಲಿಸ್ಟ್ ಡಿಸ್ಪ್ಲೇ ಇವೆರಡು ಸ್ಟೋರ್ ಆಗಿರಬೇಕು. ಸೊ ಇಲ್ಲಿ ಸ್ಟೂಡೆಂಟ್ಸ್ ಏನು ಅಂತ ಕೇಳಿದ್ರೆ, ಸೊ ನಾವು ವಿ ವಿಲ್ ಡಿಫೈನ್ ದಿಸ್ ವಾಟ್ ಇಸ್ ದಿಸ್ ಲಿಸ್ಟ್ ಸ್ಟೂಡೆಂಟ್ಸ್ ಅಂತ. ಸೊ ಡೆಫ್ ಲಿಸ್ಟ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್. ಸೊ ವಾಟ್ ಇಸ್ ದಿಸ್ ಲಿಸ್ಟ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ವಾಟ್ ಐ ವಿಲ್ ಡೂ, ಒಂದು ಸೆಲ್ಫ್ ಅನ್ನೋ ಒಂದು ಪ್ಯಾರಾಮೀಟರ್ನ ಪಾಸ್ ಮಾಡ್ತೀನಿ, ಒಂದು ಆಬ್ಜೆಕ್ಟ್ ಪ್ಯಾರಾಮೀಟರ್ನ ಪಾಸ್ ಮಾಡ್ತೀನಿ. ಆಬ್ಜೆಕ್ಟ್ ಪ್ಯಾರಾಮೀಟರ್ ಏನಂತಂದರೆ ನಮ್ಮ ಟೇಬಲಲ್ಲಿ ಏನೇನು ಡೇಟಾ ಇದೆಯೋ ಅದನ್ನೆಲ್ಲ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ಸ್ನ ಇಲ್ಲಿ ಫೆಚ್ ಆಗಬೇಕು, ಅದಕ್ಕೋಸ್ಕರ ಆಬ್ಜೆಕ್ಟ್ ಪ್ಯಾರಾಮೀಟರ್ನ ಪಾಸ್ ಮಾಡಿದ್ದೀನಿ. ಸೊ ಇದೇನು ರಿಟರ್ನ್ ಮಾಡುತ್ತೆ ನಮಗೆ ಅಂತಂದರೆ, ಸೊ ಇಟ್ ವಿಲ್ ರಿಟರ್ನ್, ಫಸ್ಟ್ ಆಫ್ ಆಲ್ ಏನು ರಿಟರ್ನ್ ಮಾಡುತ್ತೆ ಅದನ್ನು ಬರೆದು ಬಿಡೋಣ, ದೆನ್ ಐ ವಿಲ್ ಎಕ್ಸ್ಪ್ಲೇನ್ ವಾಟ್ ಇಟ್ ವಿಲ್ ರಿಟರ್ನ್. ಸೊ ರಿಟರ್ನ್ ಡಾಟ್, ಸಾರಿ ನಾಟ್ ಡಾಟ್, ಕಾಮಾ ಡಾಟ್ ಜಾಯಿನ್. ಸೊ ವಾಟ್ ಇಟ್ ವಿಲ್ ಜಾಯಿನ್ ಅಂತ ಕೇಳಿದ್ರೆ, ಸೊ ಸ್ಟೂಡೆಂಟ್ ಡಾಟ್ ನೇಮ್, ಓಕೆ, ಸ್ಟೂಡೆಂಟ್ ಡಾಟ್ ನೇಮ್ ಫಾರ್ ಸ್ಟೂಡೆಂಟ್ ಇನ್ ಆಬ್ಜೆಕ್ಟ್ ಡಾಟ್ OBJ ಆರ್ ಆಬ್ಜೆಕ್ಟ್ ಏನು ಬೇಕಾದ್ರೆ ಕರಿಬೋದು ನೀವು, ಡಾಟ್ ಸ್ಟೂಡೆಂಟ್ಸ್ ಡಾಟ್ ಆಲ್ ರೈಟ್. ಸೊ ಇದನ್ನು ರಿಟರ್ನ್ ಮಾಡ್ತಿದೆ. ಸೊ ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ, ನಾವು ಏನು ರಿಟರ್ನ್ ಸ್ಟೇಟ್ಮೆಂಟ್ ಬರೆದಿದ್ದೀವಿ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಲ್ಲಿ ಏನೇನಿದೆ ಅದನ್ನೆಲ್ಲನೂ ಫೆಚ್ ಮಾಡಬೇಕು. ಇಫ್ ದೇರ್ ಆರ್ ಮಲ್ಟಿಪಲ್ ಏನಂತಾರೆ ಕಾಲಮ್ಸ್ ಇದ್ದರೆ ದೆನ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್, ಇಲ್ಲ ಅಂತಂದರೆ ಇಟ್ಸ್ ಓಕೆ. ಸೊ ಬಟ್ ವಿ ವಿಲ್ ರೈಟ್ ದಿಸ್ ಎನಿವೆ. ಸೊ ಆಬ್ಜೆಕ್ಟ್ ಡಾಟ್ ಸ್ಟೂಡೆಂಟ್ಸ್ ಡಾಟ್ ಆಲ್ ಅಂತ ಹೇಳ್ತಿದ್ದೆ ಅಂತಂದರೆ, ಸ್ಟೂಡೆಂಟ್ಸಲ್ಲಿರೋ ಏನೇನು ಆಬ್ಜೆಕ್ಟ್ಸ್ ಇದೆ ಎಲ್ಲನೂ ಫೆಚ್ ಮಾಡಬೇಕು. ಸೊ ಅದರಲ್ಲಿ ಸ್ಟೂಡೆಂಟ್ ನೇಮ್ ಏನಿದೆ ಅದು ಸ್ಟೂಡೆಂಟ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಆಗಬೇಕು. ಸೊ ಎಷ್ಟೊಂದು ನೇಮ್ಸ್ ಒಂದಾದ್ಮೇಲೆ ಒಂದು ಸ್ಟೋರ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲದನ್ನು ಹೇಗೆ ಜಾಯಿನ್ ಮಾಡಬೇಕು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಅ ಕಾಮಾ. ಸೊ ಕಾಮಾನ ಯೂಸ್ ಮಾಡಿ ವಿ ನೀಡ್ ಟು ಜಾಯಿನ್ ದೋಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ಥಿಂಗ್ ಇಟ್ ಈಸ್ ರಿಟರ್ನಿಂಗ್ ಆಲ್ ದ ಸ್ಟೂಡೆಂಟ್ಸ್ ನೇಮ್. ಸೊ ಅದು ಹೇಗೆ ಜಾಯಿನ್ ಆಗ್ತಿದೆ ಅಂತಂದರೆ ವಿತ್ ಹೆಲ್ಪ್ ಆಫ್ ಕಾಮಾ. ಸೊ ಅದು ಹೇಗೆ ಕಾಣುತ್ತೆ ಅಂತ ಇಫ್ ಐ ವಾಂಟ್ ಟು ಶೋ ಯು, ಇಟ್ ವಿಲ್ ಲುಕ್ ಸಮಥಿಂಗ್ ಲೈಕ್ ಆಲಿಸ್ ಕಾಮಾ ಬಾಬ್. ಸೊ ಈ ಥರ ಮಲ್ಟಿಪಲ್ ಸ್ಟೂಡೆಂಟ್ ನೇಮ್ಸ್ ಜಾಯಿನ್ ಆಗ್ತಾ ಹೋಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಡಸ್. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿಗೆ ನಮ್ಮ ಕೋಡಿಂಗ್ ಪಾರ್ಟ್ ಮುಗೀತು. ಸೊ ನೀವು ಇದು ಮಾಡೆಲ್ಸ್ ಡಾಟ್ ಪೈ ಮುಂಚೆನೇ ಕ್ರಿಯೇಟ್ ಮಾಡಿದರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಏನೂ ಇಲ್ಲ, ಜಸ್ಟ್ ಪ್ರೋಗ್ರಾಮ್ 5 ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ಅಷ್ಟೇ. ಯು ಕ್ಯಾನ್ ಡೂ ದ ಸೇಮ್ ಆಸ್ ವೆಲ್. ಸೊ ಇಫ್ ಯು ಆರ್ ಆಲ್ರೆಡಿ ಡನ್ ವಿತ್ ಪ್ರೋಗ್ರಾಮ್ 5, ಇಲ್ಲ ಅಂತಂದರೆ ವಾಟ್ ಯು ನೀಡ್ ಟು ಡೂ ಅಂತ ಕೇಳಿದ್ರೆ ಹೊಸದಾಗಿ ಕೋಡ್ನ ಬರಿಬೇಕಾಗುತ್ತೆ. ಸೊ ಯು ಕ್ಯಾನ್ ಪಾಸ್ ದಿಸ್ ಹಿಯರ್, ಕೋಡ್ನ ನಿಧಾನಕ್ಕೆ ಬರೀರಿ, ನೆಕ್ಸ್ಟ್ ಯು ಕ್ಯಾನ್ ಕಂಟಿನ್ಯೂ ವಿತ್ ದ ವಿಡಿಯೋ. ಸೊ ಈ ವಿಡಿಯೋ ದೊಡ್ಡದಾಗಬಾರ್ದು, ನಿಮಗೆ ಚಿಕ್ಕದಾಗಿರಲಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಐ ಆಲ್ರೆಡಿ ಎಕ್ಸ್ಪ್ಲೇನ್ ದಿಸ್ ಇನ್ ಆರ್ ಪ್ರೀವಿಯಸ್ ವಿಡಿಯೋ, ಗೋ ಚೆಕ್ ಇಟ್ ಔಟ್. ಸೊ ಮಾಡೆಲ್ಸ್ ಡಾಟ್ ಪೈ ಆಯಿತು, ಅಡ್ಮಿನ್ ಡಾಟ್ ಪೈ ಆಯಿತು. ಇಲ್ಲಿಗೆ ನಮ್ಮ ಪ್ರೋಗ್ರಾಮ್ 6 ಕೋಡಿಂಗ್ ಏನಿದೆ ಅದು ಮುಗೀತು. ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, ಮೈ ಪ್ರಾಜೆಕ್ಟಿಗೆ ಬಂದು ಇಲ್ಲಿ ಸೆಟ್ಟಿಂಗ್ಸ್ ಡಾಟ್ ಪೈ ಇದೆಯಲ್ಲ, ಸೊ ಸೆಟ್ಟಿಂಗ್ಸ್ ಡಾಟ್ ಪೈಲಿ ನಮ್ಮ ಪ್ರೋಗ್ರಾಮ್ 6ನ ವಿ ನೀಡ್ ಟು ಆ್ಯಡ್. ಸೊ ಪ್ರೋಗ್ರಾಮ್ 6ನ ಆ್ಯಡ್ ಮಾಡಬೇಕು. ಸೊ ಆ್ಯಂಡ್ ರಿಮೆಂಬರ್ ಯು ವಿಲ್ ನಾಟ್ ಆ್ಯಡ್ ಎನಿಥಿಂಗ್ ಇನ್ URLs.py. ಏನಕ್ಕೆ ಅಂತಂದರೆ ಇದು ಇಟ್ ಈಸ್ ನಾಟ್ ಅ ವೆಬ್ ಪೇಜ್. ಸೊ ವೆಬ್ ಪೇಜ್ ಅಲ್ಲದೆ ಇರೋ ಕಾರಣ ನಾವು URLs.pyನ ಆ್ಯಡ್ ಮಾಡ್ತಿಲ್ಲ. ಆಲ್ ರೈಟ್. ಸೊ ನೆಕ್ಸ್ಟ್ ಏನಂತಂದರೆ ಐ ವಿಲ್ ಕ್ಲೋಸ್ ಆಲ್ ದಿಸ್. ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ರನ್ ದ ಪ್ರೋಗ್ರಾಮ್. ಸೊ ರನ್ ಹೇಗೆ ಮಾಡೋದು ಅಂತಂದರೆ ಪೈಥಾನ್ manage.py ಮೇಕ್ ಮೈಗ್ರೇಷನ್ಸ್. ಸೊ ಫಸ್ಟ್ ವಿಲ್ ಮೇಕ್ ದ ಮೈಗ್ರೇಷನ್ಸ್. ಸೊ ಇಟ್ ಡಿಡ್ ದ ಮೈಗ್ರೇಷನ್ಸ್ ಫಾರ್ ಆರ್ ಆ್ಯಪ್. ಸೊ ಪ್ರೋಗ್ರಾಮ್ 6 ಏನು ನಮ್ಮ ಆ್ಯಪ್ ಇದೆ ಅದಕ್ಕೆ ಮೈಗ್ರೇಷನ್ಸ್ ಮಾಡ್ತು. ನೆಕ್ಸ್ಟ್ ಏನಂತಂದರೆ ಪೈಥಾನ್ manage.py migrate. ಸೊ ಇಟ್ ಅಪ್ಲೈಡ್ ಆಲ್ ದ ಮೈಗ್ರೇಷನ್. ಸೊ ನಾವು ಯು ಆರ್ ಗುಡ್ ಟು ಗೋ. ನೆಕ್ಸ್ಟ್ ಏನಂತಂದರೆ ರನ್ ಸರ್ವರ್. ಸೊ ಪೈಥಾನ್ manage.py ರನ್ ಸರ್ವರ್. ಸೊ ನಾವು ದ ಸರ್ವರ್ ಇಸ್ ರನ್ನಿಂಗ್. ಸೊ ಇವಾಗ ಏನು ಮಾಡೋದು ಅಂತಂದರೆ ಜಸ್ಟ್ ಫಾಲೋ ದಿಸ್ ಲಿಂಕ್. ಸೊ ಫಾಲೋ ಮಾಡಿದ್ದೀರಾ. ಸೊ ಯು ಹ್ಯಾವ್ ಸೀನ್ ದಿಸ್ ಪೇಜ್ ಆಲ್ರೆಡಿ. ನೀವು ನಮ್ಮ ಈ ಸೀರೀಸ್ನ ಫಾಲೋ ಮಾಡ್ತಿದ್ರೆ ಯು ವಿಲ್ ನೋ ದಿಸ್ ವಾಟ್ ಇಸ್ ದಿಸ್ ಪೇಜ್, ಇದೆಲ್ಲ ಹೇಗೆ ಬಂದಿದೆ ಅಂತ. ಸೊ ಹಿಯರ್ ವಾಟ್ ಯು ನೀಡ್ ಟು ಡೂ ಅಂತ ಕೇಳಿದ್ರೆ /admin ಅಂತ ಟೈಪ್ ಮಾಡ್ತೀರಾ. ಸೊ /admin ಅಂತ ಟೈಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಯು ವಿಲ್ ಸಿ ಆಲ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಹಿಯರ್. ಸೊ ಇಲ್ಲಿ ಏನೇನು ಕ್ರಿಯೇಟ್ ಮಾಡಿದ್ದೀವಿ ಅಲ್ಲೆಲ್ಲ ಕ್ರಿಯೇಟ್ ಆಗಿದೆ. ಸೊ ಐ ಡಿಡ್ ಸಮ್ ಎಕ್ಸ್ಪೆರಿಮೆಂಟೇಷನ್ ವಿತ್ ದಿಸ್. ಸೊ ಅದಕ್ಕೋಸ್ಕರ ಇಲ್ಲಿ ಬೇರೆ ಏನೋ ಕಾಣಿಸ್ತಿದೆ, ಬಟ್ ಇಟ್ಸ್ ಫೈನ್. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ಏನು ಮಾಡಬೇಕು ಅಂತಂದರೆ
all we need to do is that we need to check with our current app. So current app ಏನಿದೆ ಅದು ಪ್ರೋಗ್ರಾಮ್ 6 ಇದೆ. ಸೊ ಪ್ರೋಗ್ರಾಮ್ 6 ಅಲ್ಲಿ ಎರಡು ಕೋರ್ಸ್ ಇರಬೇಕಾಗಿತ್ತು, ಸ್ಟೂಡೆಂಟ್ಸ್ ಆ್ಯಂಡ್ ಕೋರ್ಸಸ್ ಅಂತ. ಬಟ್ ಒಂದೇ ಇದೆ, ಏನಕ್ಕೆ ಅಂತ ಒಂದ್ಸಲ ಹೋಗಿ ಚೆಕ್ ಮಾಡ್ಬಿಡೋಣ. ಸೊ ಐ ಥಿಂಕ್ ವಿ ಹ್ಯಾವ್ ಮಿಸ್ಡ್ ಸಮಥಿಂಗ್ ಹಿಯರ್. ಸೊ ಕೋರ್ಸ್, ಓಕೆ, ಸೊ ವಿ ಫರ್ಗಾಟ್ ಟು ರಿಜಿಸ್ಟರ್ ಆರ್ ಕೋರ್ಸ್. ಸೊ ಇಲ್ಲಿ ಹೇಗೆ ನಾವು ಅಡ್ಮಿನ್ ಡಾಟ್ ಸೈಟಲ್ಲಿ ಇದನ್ನು ಸ್ಟೂಡೆಂಟ್ನ ರಿಜಿಸ್ಟರ್ ಮಾಡಿಸೋದು, ಅದನ್ನು ನಾವು ಇಲ್ಲಿ ರಿಜಿಸ್ಟರ್ ಮಾಡಿಸಿದ. ಸೊ ಅಗೇನ್, ಸೊ ಅಡ್ಮಿನ್ ಡಾಟ್ ಸೈಟ್ ಡಾಟ್ ರಿಜಿಸ್ಟರ್, ಸೊ ಏನು ಕೋರ್ಸ್, ಸೊ ಕೋರ್ಸ್ನ ರಿಜಿಸ್ಟರ್ ಮಾಡಿಸಿದ್ರೆ, ಸೊ ನಾವು ಯು ಕ್ಯಾನ್ ಸಿ, ಇಫ್ ಐ ರಿಲೋಡ್ ದಿಸ್, ಯು ಕ್ಯಾನ್ ಸಿ ದ ಕೋರ್ಸಸ್ ಆಸ್ ವೆಲ್. ಸೊ ನೀವು ರಿಜಿಸ್ಟರ್ ಮಾಡಿಸಲಿಲ್ಲ ಅಂತಂದರೆ ಇಲ್ಲಿ ಕಾಣಿಸಲ್ಲ ನಿಮಗೆ, ನಿಮ್ಮ ಡೇಟಾಬೇಸಲ್ಲಿ ಏನು ಇದೆಲ್ಲ ಟೇಬಲ್ ಎಲ್ಲ ಇದೆ. ಸೊ ಅದು ಯು ಕ್ಯಾನಾಟ್ ಸಿ ದಟ್. ಆಲ್ ರೈಟ್. ಸೊ ನೆಕ್ಸ್ಟ್ ಏನಂತಂದರೆ, ಆಲ್ಸೋ ದೆರ್ ಇಸ್ ಒನ್ ಮೋರ್ ಮಿಸ್ಟೇಕ್ ಹಿಯರ್. ಸೊ ಐ ವಿಲ್ ಟೆಲ್ ಯು ವಾಟ್ ಇಸ್ ದಟ್. ಆ್ಯಂಡ್ ನಾ ಮಿಸ್ಟೇಕ್ನ ಬೇಕು ಅಂತಲೇ ಮಾಡಿದ್ದೀನಿ, ಏನು ಅಂತ ಐ ವಿಲ್ ಟೆಲ್ ಯು. ಸೊ ನೆಕ್ಸ್ಟ್ ಏನಂತಂದರೆ, ಸೊ ಇಲ್ಲಿ ನೋಡ್ಬೋದು ಕೋರ್ಸಸ್ ಮತ್ತು ಸ್ಟೂಡೆಂಟ್ಸ್ ಇದೆ. ಫಸ್ಟ್ ಆಫ್ ಆಲ್ ವಾಟ್ ಐ ವಿಲ್ ಡು ಅಂತಂದರೆ, ಐ ಆ್ಯಡ್ ದ ಸ್ಟೂಡೆಂಟ್ಸ್. ಸೊ ಫಾರ್ ಎಕ್ಸಾಂಪಲ್, ಲೆಟ್ ಮೀ ಸೇ ಐ ವಿಲ್ ಆ್ಯಡ್ ಆಲಿಸ್. ಸೊ ಐ ವಿಲ್ ಆ್ಯಡ್ ಆಲಿಸ್, ದೆನ್ ಐ ವಿಲ್ ಆ್ಯಡ್ ಬಾಬ್, then I'll add Carol, and I think ಸಾಕು, 3 ಜನ ಸ್ಟೂಡೆಂಟ್ಸ್ ಸಾಕು. ಸೊ ವಿಲ್ ಸೇವ್ ದಿಸ್. ಸೊ ಇಲ್ಲಿ ನೋಡ್ಬೋದು, ಇವಾಗ ನಾವು ಏನು ಮಾಡಿದ್ವಿ, ನೇಮ್ನ ಆ್ಯಡ್ ಮಾಡಿದ್ವಿ. ಬಟ್ ವಾಟ್ ವಿ ಆರ್ ಗೆಟಿಂಗ್, ಸ್ಟೂಡೆಂಟ್ ಆಬ್ಜೆಕ್ಟ್ 1, ಸ್ಟೂಡೆಂಟ್ ಆಬ್ಜೆಕ್ಟ್ 2, ಸ್ಟೂಡೆಂಟ್ ಆಬ್ಜೆಕ್ಟ್ 3. ಏನಕ್ಕೆ ಬರ್ತಿದೆ ಈ ಥರ ಅಂತ ಕೇಳಿದ್ರೆ, ಬಿಕಾಸ್ ನಾವಿಲ್ಲಿ ಈ ಡೆಫ್ STR ಏನಿದೆ ಇದನ್ನು ಸ್ಟೂಡೆಂಟ್ ಟೇಬಲ್ಗೆ ಹಾಕಿಲ್ಲ ನಾವು. ಸೊ ಸ್ಟೂಡೆಂಟ್ ಟೇಬಲ್ಗೆ ಹಾಕಿಲ್ಲದೆ ಇರೋ ಕಾರಣ ವಿ ಆರ್ ನಾಟ್ ಗೆಟಿಂಗ್ ದೀಸ್ ನೇಮ್ಸ್ ಇನ್ ಅ ರೀಡಬಲ್ ಫಾರ್ಮ್ಯಾಟ್. ಸೊ ರೀಡಬಲ್ ಫಾರ್ಮ್ಯಾಟಲ್ಲಿ ಸಿಗ್ತಿಲ್ಲ. ಸೊ ಏನಿಲ್ಲ, ಜಸ್ಟ್ ಕಾಪಿ ದಿಸ್ ಆ್ಯಂಡ್ paste it here ಅಷ್ಟೇ. ಸೊ ಅಗೇನ್ ಇಫ್ ಯು ರಿಲೋಡ್ ದಿಸ್, ಸೊ ನಾವು ನೋಡ್ಬೋದು ಆಲಿಸ್, ಬಾಬ್, ಕ್ಯಾರಲ್, ಯು ಕ್ಯಾನ್ ಸಿ ದಟ್. ರೈಟ್. ಸೊ ನೀವು ಎಷ್ಟೊಂದು ಜನಕ್ಕೆ ಡೌಟ್ ಬಂದಿರ್ಬೋದು, ಸೊ ಏನಕ್ಕೆ ಇದು ಬರೆಯೋದು ಇಂಪಾರ್ಟೆಂಟ್ ಅಂತ. ಸೊ ನೀವು ಇದನ್ನು ಬರೀಲಿಲ್ಲ ಅಂತಂದರೆ ನಾನು ತೋರಿಸ್ತೀನಲ್ಲ, ಸ್ಟೂಡೆಂಟ್ ಆಬ್ಜೆಕ್ಟ್ 1, ಸ್ಟೂಡೆಂಟ್ ಆಬ್ಜೆಕ್ಟ್ 2 ಆ ಥರ ಆಗುತ್ತೆ. ಈವನ್ ಇಲ್ಲಿ ನೀವು ಬರೀಲಿಲ್ಲ ಅಂತಂದರೆ ಕೋರ್ಸಲ್ಲೂ ಅಷ್ಟೇ, ಕೋರ್ಸ್ ಆಬ್ಜೆಕ್ಟ್ 1, ಕೋರ್ಸ್ ಆಬ್ಜೆಕ್ಟ್ 2 ಅಂತ ಬರುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ವಿ ನೀಡ್ ಟು ರೈಟ್ ಅ ಸ್ಟ್ರಿಂಗ್ ಫಂಕ್ಷನ್ ವಿಚ್ ಕನ್ವರ್ಟ್ಸ್ ಎವ್ರಿಥಿಂಗ್ ಟು ಸ್ಟ್ರಿಂಗ್. ರೈಟ್. ಸೊ ಅರ್ಥ ಆಗ್ತಿದೆ ಏನಕ್ಕೆ ಅದನ್ನು ಮಾಡಿದ್ದು ಅಂತ ಅಂದ್ಕೊಳ್ಳಿ. ಸೊ ನಾವು ಇಲ್ಲಿ ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಿದಾಯಿತು. ನೆಕ್ಸ್ಟ್ ವಾಟ್ ವಿ ಡು ಅಂತಂದರೆ ಕೋರ್ಸಸ್ನ ಆ್ಯಡ್ ಮಾಡೋಣ. ಸೊ ಲೆಟ್ಸ್ ಸೇ ಐ ವಿಲ್ ಆ್ಯಡ್ ಜಾವಾ, ದೆನ್ ಐ ವಿಲ್ ಆ್ಯಡ್, ಸೊ ಯಾವ ಸ್ಟೂಡೆಂಟ್ಸ್, ಐ ಥಿಂಕ್ ಆಲಿಸ್ಗೆ ಒಬ್ಬಂಗೆ ಕೊಡೋಣ ಜಾವಾ. ಸೊ ಜಾವಾ ಕೋರ್ಸಸ್ ಆ್ಯಡೆಡ್. ಸೊ ನೆಕ್ಸ್ಟ್ ಏನಂತಂದರೆ ಐ ವಿಲ್ ಗೋ ಟು ಕೋರ್ಸಸ್ ಪ್ರೋಗ್ರಾಮ್ 6 ಅಗೇನ್, ದೆನ್ ಐ ವಿಲ್ ಆ್ಯಡ್ ಅನದರ್ ಕೋರ್ಸ್ ನೋನ್ ಆ್ಯಸ್ ಪೈಥನ್. ಸೊ ಪೈಥನ್ ಏನಿದೆ ಅದನ್ನು ಆ್ಯಡ್ ಮಾಡೋಣ. ಸೊ ಐ ವಿಲ್ ಗಿವ್ ದಿಸ್ ಟು ಬಾಬ್, and yeah, we'll save this as well. So if you want, you can create another course, or else it's your wish. ಸೊ ನಿಮ್ಗೆ ಬೇಕು ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ವಾಟ್ ಐ ವಿಲ್ ಡು ಅಂತ ಕೇಳಿದ್ರೆ, ಸೊ ಏನೀಗ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಪ್ರೋಗ್ರಾಮ್ ಅಂತ ಕೇಳಿದ್ರೆ, ಸೊ ಅಡ್ಮಿನ್ ಸೈಡಿಂದ ನಿಮ್ಗೆ ಹೇಗೆ ಒಂದು ಕೋರ್ಸಸ್ನ ಅಥವಾ ಎಲ್ಲನೂ ಆ್ಯಡ್ ಮಾಡಬೇಕು ಅಂತ ಗೊತ್ತಾಯಿತು. ಸೊ ನಾವು ಏನು ಆ್ಯಡ್ ಮಾಡಿದ್ದೀವಿ, ಏನು ಎತ್ತ ಅಂತ ಎಲ್ಲ ನೀವು ನೋಡಬೇಕು ಅಂತಂದರೆ, ಸೊ ಇಲ್ಲಿ ಕೋರ್ಸಸ್ ಮತ್ತು ಸ್ಟೂಡೆಂಟ್ಸ್ ಪಕ್ಕದಲ್ಲಿ ಆ್ಯಡ್ ಅಂತ ಒಂದು ಆಪ್ಷನ್ ಇದೆ, ಮತ್ತು ಇನ್ನೊಂದು ಆಪ್ಷನ್ ಇದೆ ಚೇಂಜ್ ಇದೆ. ಸೊ ಚೇಂಜ್ಗೆ ಹೋದರೆ ನೋಡ್ಬೋದು ಏನು ಕೋರ್ಸ್ ಇದೆ ಅಂತ. ಸೊ ವಾಟ್ ಈಸ್ ದ ಕೋರ್ಸಸ್ ಅಂತ ಹೇಳಿದ್ರೆ ಪೈಥಾನ್ ಆ್ಯಂಡ್ ಜಾವಾ. ಆಲ್ ರೈಟ್. ಸೊ ಇನ್ನೊಂದು ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸಲ್ಲಿ ಏನಿದೆ, ಬಾಬ್, ಕ್ಯಾರಲ್, ಆಲಿಸ್ 3 ಇದೆ. ಆಲ್ ರೈಟ್. ಸೊ ಏನು ಎತ್ತ ಅಂತ ನಿಮಗೆ ಅರ್ಥ ಆಗ್ತಾ ಇದೆ ಇವಾಗ. ಸೊ ಏನಕ್ಕೆ ಅಡ್ಮಿನ್ ಸೈಟಿಂದ ಆ್ಯಡ್ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ. ಸೊ ಇದಿಷ್ಟನ್ನು ನೀವು ಫಾಲೋ ಮಾಡಿದ್ದೀರಾ. ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಸೊ ಒನ್ ಮೋರ್ ಥಿಂಗ್ ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, ಸೊ ಐ ಕ್ರಿಯೇಟೆಡ್ ಒನ್ ಮೋರ್ ಕೋರ್ಸ್ ಫಾರ್ ಅ ಸ್ಟೂಡೆಂಟ್ ಆ್ಯಂಡ್ ಐ ಡಿಲೀಟೆಡ್ ಇಟ್ ಸೊ ದಟ್ to make sure there is no error. So there is no error, you can do this out. But one more thing ಇನ್ನೊಂದು ಏನಂತಂದರೆ, ಇಫ್ ಯು ಗೋ ಹಿಯರ್ ಟು admin.py, ನಾವೇನೇನು ಮಾಡಿದ್ವಿ, ಕೋರ್ಸ್ ಮಾತ್ರ ರಿಜಿಸ್ಟರ್ ಮಾಡಿದ್ದೀನಿ, ಬಟ್ ವಿ ಡಿಡ್ ನಾಟ್ ರಿಜಿಸ್ಟರ್ ಕೋರ್ಸ್ ಆ್ಯಡ್ಮಿನ್. ಸೊ ಅದನ್ನು ರಿಜಿಸ್ಟರ್ ಮಾಡಿಬಿಡೋಣ ಇವಾಗ. ಸೊ ಕೋರ್ಸ್ ಆ್ಯಡ್ಮಿನ್, ಸೊ ಐ ರಿಜಿಸ್ಟರ್ಡ್ ಕೋರ್ಸ್ ಆ್ಯಡ್ಮಿನ್ ಅಗೇನ್. So if I reload this now, so yeah, I reloaded this. So now if I go here, so now you can see the list of students. So ಏನು ಸ್ಟೂಡೆಂಟ್ ಲಿಸ್ಟ್ ಏನಿದೆ, ಸೊ ಯಾರು ಯಾವ್ದ್ರ ಜೊತೆಗೆ ಅಸೋಸಿಯೇಟ್ ಆಗಿದ್ದಾರೆ. ಈಗ ಜಾವಾ ಜೊತೆಗೆ ಆಲಿಸ್ ಆಗಿದ್ದಾನೆ, ಆ್ಯಂಡ್ ಪೈಥಾನ್ ಜೊತೆಗೆ ಬಾಬ್ ಆಗಿದೆ. ಸೊ ಮೋರ್ ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಆ್ಯಡಿಂಗ್ ಇಟ್ ಟು ಪೈಥಾನ್ ಹೋಗಿ ಐ ಆ್ಯಡ್ ಲೆಟ್ಸ್ ಸೇ ಕ್ಯಾರಲ್. ಸೊ ಐ ಆ್ಯಡ್ ಕ್ಯಾರಲ್, ಯು ಶುಡ್ ಹೋಲ್ಡ್ ಕಂಟ್ರೋಲ್ ಆ್ಯಂಡ್ ದೆನ್ ಸೆಲೆಕ್ಟ್. That's it. Then you can save, and now you can see Bob and Carol are in Python and Alice is in Java. So ಅಲ್ಲಿ ನಾವೇನು ಡಾಟ್ ಜಾಯಿನ್ ಅಥವಾ ಕಾಮಾ ಜಾಯಿನ್ ಏನು ಮಾಡಿದ್ವಿ ಅದು ಇಲ್ಲಿ ಬರ್ತಾ ಇದೆ, ದಿಸ್ ಒನ್. ಸೊ ಈ ಏನೋ ಜಾಯಿನ್ ಅಂತ ನಾವು ಅಲ್ಲಿ ಯೂಸ್ ಮಾಡಿದ್ರವಲ್ಲ, ಜಾಯಿನ್ ಏನಕ್ಕೆ ಯೂಸ್ ಮಾಡಿದ್ವಿ ಅಂತಂದರೆ ಈ ಥರ ಬರ್ಬೇಕು ನಮಗೆಲ್ಲ ಡೀಟೇಲ್ಸ್ ಅನ್ನೋದಕ್ಕೋಸ್ಕರ
ಈ ತರ ಮಾಡಿದ್ವಿ. ವಿಚ್ ಸ್ಟೇಟ್ಮೆಂಟ್ ಆರ್ ಯು ಅಂತ, ವಿಚ್ ಸ್ಟೇಟ್ಮೆಂಟ್ ಅಂತ ಇಫ್ ಯು ಆರ್ ವಂಡರಿಂಗ್, ಇಟ್ ಶೋ ಯು. ಸೊ models.py, admin. So here this is. So comma dot join student name. So what we ಇದನ್ನ ಏನಕ್ಕೆ ಅಂತ ಕೇಳಿದ್ರೆ ಇದು ಬರಕ್ಕೆ. All right. So that's it for the program. I hope you have understood everything. If you have any doubts, comment section ಅಲ್ಲಿ comment ಮಾಡಿ. We'll clear it out, and thank you. My purpose.